ಚಂದನ. ಇದು ಕನ್ನಡ ಇಂದು ವಿಜಯ ಹೈದರ ಹೆಸರು ಪ್ರಧಾನಿ ನರೇಂದ್ರ ಮೋದಿ ಸಂಬಂಧ ಬಲವರ್ಧನೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಹಾಗೂ ಬೆಂಗಳೂರಿನಲ್ಲಿ ಇಂದು ರತ್ನ ಡಾಕ್ಟರ್ 24ನೇ ಸಂಕೀರ್ಣಕ್ಕೆ ಡಾಕ್ಟರ್ ಸಂಕೀರ್ಣ ಕೇಂದ್ರ ರಕ್ಷಣಾ ಸಚಿವ ಕ್ರಮದಲ್ಲಿ ಸುಮಾರು ಜನ್ಮದಿನದ ಅಂಗವಾಗಿ ದೆಹಲಿಯ ಕುಟುಂಬ ವರ್ಗದವರನ್ನು ಭೇಟಿ ಮಾಡಿ ಸರ್ಕಾರದ ಬಳಿ ಇರುವ ನೇತಾಜಿ ಅವರ ಕಡತಗಳನ್ನು ಕುಟುಂಬವರಿಗೆ ಕಡತಗಳ ಶೀಘ್ರ ಜನ್ಮದಿನ 3ರಂದು ಪಡಿಸಲಾಗುವುದು. ನೇತಾಜಿಗೆ ಸಂಬಂಧಿಸಪಡಿಸುವಂತೆ ಸಂಪರ್ಲಾಗುವುದು ಎಂದರು. ಅವರು ಪ್ರಧಾನಿ ಮೋದಿ ಭಾವಚಿತ್ರಗಳನ್ನು ಒಳಗೊಂಡ ನೀಡಿದರು. ಪ್ರಣಬ್ ಮುಖರ್ಜಿ ಉದ್ದೇಶಿಸಿ ಇಸ್ರೇಲ್ ಜೊತೆಗೆ ಸದಸ್ಯ ಸ್ಥಾನಕ್ಕಾಗಿ ಭಾರತದ ಉಮೇದುವಾರಿಕೆಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. To a permanent seat in the United Nations Security Council, India has been a strong voice of developing countries in the United Nations and other multilateral organizations. ಇದಕ್ಕೂ ಮುನ್ನ ರಾಷ್ಟ್ರಪತಿ ಅವರಿಗೆ ಇಸ್ರೇಲ್ ಅಧ್ಯಕ್ಷ ರೂವೆನ್ ರಿವ್ಲಿನ್ ಅವರ ನಿವಾಸದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಎಲ್ಲ ವಿವಾದಗಳಿಗೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳಬೇಕೆಂಬುದು ಭಾರತದ ನಿಲುವು ಎಂದರು. All forms of terrorism, we have always advocated a peaceful resolution of all disputes. I will seek the assessment of the leadership of Israel. ಉಭಯ ದೇಶಗಳ ನಡುವೆ ಇಮ್ಮಡಿ ತೆರಿಗೆ ತಡೆ ಹಾಗೂ ಸಾಂಸ್ಕೃತಿಕ ವಿನಿಮಯಕ್ಕೆ ಸಂಬಂಧಿಸಿ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ರಾಷ್ಟ್ರಪತಿ ಗೌರವಾರ್ಥ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭೋಜನಕೂಟ ಏರ್ಪಡಿಸಿದ್ದರು. ಪ್ರಣಬ್ ಮುಖರ್ಜಿ ಭಾರತ ಮತ್ತು ಇಸ್ರೇಲ್ ನಡುವೆ ಸುದೀರ್ಘ ಸಮಯದಿಂದ ನಿಕಟ ಸಂಬಂಧವಿದೆ ಎಂದರು. According to records, the people of India first welcomed the members of the lost tribes of Israel around 175 BC, more than 2000 years ago. ದೇಶದಲ್ಲಿ ಬೇಳೆಕಾಳುಗಳ ಬೆಲೆ ನಿಯಂತ್ರಣಕ್ಕಾಗಿ ಅವುಗಳನ್ನು ಆಮದು ಮಾಡಿಕೊಳ್ಳುವ ಮೂಲಕ ಕಾಪು ದಾಸ್ತಾನಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ. ಬೇಳೆಕಾಳುಗಳ ಸಾಗಾಟ ಸಂಸ್ಕರಣೆ ಮತ್ತಿತರ ವೆಚ್ಚಗಳನ್ನು ಭರಿಸಲು ಬೆಲೆ ಸ್ಥಿರೀಕರಣ ನಿಧಿಗೆ ಚಾಲನೆ ನೀಡಲಾಗುವುದು.
ಸರ್ಕಾರ ಕೈಗೊಂಡಿರುವ ವಿವಿಧ ಕ್ರಮಗಳಿಂದಾಗಿ ಬೆಲೆ ಇಳಿಕೆಯಾಗುವ ವಿಶ್ವಾಸವಿದೆ ಎಂದು ಅವರು ತಿಳಿಸಿದರು. Preferably by imports to take care of this problem in future. As far as the present stocks are concerned, we request the states which are in need to start lifting the quantities which are available. Further quantities over the next few days will also be imported into the country. ವಿವಿಧ ಸರ್ಕಾರಿ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಕಾರ್ಡ್ ಬಳಕೆಯನ್ನು ಕಡ್ಡಾಯ ಮಾಡುವುದಿಲ್ಲ ಎಂದು ಕೇಂದ್ರ ಸರ್ಕಾರ ನಿನ್ನೆ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ನಾಗರಿಕರು ಸ್ವಯಂ ಇಚ್ಛೆಯಿಂದ ಮಾತ್ರ ಆಧಾರ್ ಸಂಖ್ಯೆ ನಮೂದಿಸಬಹುದು ಎಂದು ಸರ್ಕಾರ ಹೇಳಿದೆ. ಬರುವ ವರ್ಷದ ಫೆಬ್ರವರಿ 3ರಿಂದ 5ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ಹೂಡಿಕೆದಾರರ ಸಮಾವೇಶದ ಲಾಂಛನ ಬಿಡುಗಡೆ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲಾಂಛನ ಲೋಕಾರ್ಪಣೆ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ $117 ಶತಕೋಟಿ ನಿವ್ವಳ ಆದಾಯ ಉತ್ಪನ್ನ ರಾಷ್ಟ್ರೀಯ ಸರಾಸರಿಯಂತೆ ಶೇಕಡ 7ರಷ್ಟಿದೆ. ರಾಜ್ಯದಲ್ಲಿ ಕೈಗಾರಿಕಾ ಆಧಾರಿತ ಪ್ರಗತಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ಕೌಶಲ್ಯ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಗಮನ ಹರಿಸಿದ್ದು ಖಾಸಗಿ ಸಹಭಾಗಿತ್ವದಲ್ಲಿ ವೃತ್ತಿ ತರಬೇತಿ ನೀಡಲಾಗುತ್ತಿದೆ. 450 ಯೋಜನೆಗಳಿಗೆ ಮಂಜೂರಾತಿ ನೀಡಿದ್ದು ಇದರಿಂದ 1,21,000 ಕೋಟಿ ರೂಪಾಯಿ ಹೂಡಿಕೆ ಹಾಗೂ 2,44,000 ಉದ್ಯೋಗ ಸೃಷ್ಟಿಯಾಗಲಿದೆ ಎಂದರು. On par with the national average, we have been actively promoting industry-led growth in the state. During the last 2 years, we have approved more than 450 projects, bringing investments of rupees 1.21 lakh crore and generating 2.44 lakh job opportunities. But more needs to be done. Karnataka needs more industry and business in the state. As per the new industrial policy we announced last year, we need an annual growth rate of 12% and to attract investments of rupees 5 lakh crore, providing employment to 15 lakh persons in the next 5-year period. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಆರ್.ವಿ. ದೇಶಪಾಂಡೆ ಕರ್ನಾಟಕ ಪ್ರಗತಿಪರ ರಾಜ್ಯವಾಗಿದ್ದು ಕಳೆದ 15 ವರ್ಷಗಳ ಹಿಂದೆಯೇ ಜಾಗತಿಕ ಹೂಡಿಕೆದಾರರ ಸಮಾವೇಶ ನಡೆಸುವ ಹೊಸ ಪರಿಪಾಠ ಆರಂಭಿಸಿತು ಎಂದರು. ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಎಸ್.ಆರ್. ಪಾಟೀಲ್ ರಾಜ್ಯದಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ವಲಯದಲ್ಲಿ ಬಂಡವಾಳ ಹೂಡಿಕೆಗೆ ಉತ್ತಮ ಅವಕಾಶವಿದೆ. ಈ ವಲಯದಲ್ಲಿ ಶೇಕಡ 18ರಷ್ಟು ಪ್ರಗತಿಯಾಗಿದ್ದು ಪ್ರಸ್ತುತ 40 ಲಕ್ಷ ಜನರಿಗೆ ಉದ್ಯೋಗ ದೊರಕಿದೆ. 2020ರ ವೇಳೆಗೆ 80 ಲಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದರು. ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿ ಪ್ರಗತಿ ಪಥದಲ್ಲಿ ಮುನ್ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಸಂಸದ ಬಿಎಸ್ ಯಡಿಯೂರಪ್ಪ ಉಡುಪಿಯಲ್ಲಿ ನಿನ್ನೆ ಹೇಳಿದ್ದಾರೆ. ತಾವು ಮುಖ್ಯಮಂತ್ರಿಯಾಗಿದ್ದಾಗ 5,000 ಗ್ರಾಮಗಳ ಅಭಿವೃದ್ಧಿಗೆ ಜಾರಿಗೊಳಿಸಿದ್ದ ಸುವರ್ಣ ಗ್ರಾಮ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಏಕೆ ರದ್ದುಪಡಿಸಿದೆ ಎಂದು ಪ್ರಶ್ನಿಸಿದರು. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಮುಂದುವರೆದಿದ್ದು ಅವರ ಸಂಕಷ್ಟಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಅಭಿವೃದ್ಧಿ ಕಾರ್ಯ ಕುಂಠಿತಗೊಂಡಿದೆ. ತೆರಿಗೆ ಸಂಗ್ರಹದಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ ಎಂದು ದೂರಿದರು. ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿದ್ದಾರೆ. ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ. ಇದನ್ನು ಸಹಿಸಕ್ಕಾಗದೇನೆ ಇಷ್ಟು ಹಗುರವಾಗಿ ರಾಜ್ಯದ ಮುಖ್ಯಮಂತ್ರಿ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ನೀವು ಹೇಳಿರುವಂಥ ಮಾತಿನ ಬಗ್ಗೆ ದೇಶದ ಜನರ ಕ್ಷಮಾಪಣೆಯನ್ನು ಕೇಳಬೇಕು. ಈ ಸುವರ್ಣ ಗ್ರಾಮ ಯೋಜನೆಯನ್ನು ಯಾತಕ್ಕೆ ನಿಲ್ಲಿಸಿದ್ರಿ? 5,000 ಸುವರ್ಣ ಗ್ರಾಮವನ್ನು ಮಾಡೋಕ್ಕೆ ಸಾಧ್ಯ ಆಗೋದಾದ್ರೆ ಅಂತ ಅಪರೂಪದ ಗ್ರಾಮ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮವನ್ನು ಯಾತಕ್ಕೆ ರದ್ದು ಮಾಡಿದ್ರಿ ಅನ್ನೋ ಮುಖ್ಯಮಂತ್ರಿ ಉತ್ತರವನ್ನು ಕೊಡಬೇಕು ಅನ್ನೋ ಒತ್ತಾಯ
ರಾಮನಗರ ಜಿಲ್ಲೆಯ ಸ್ಥಾಪನೆ ಮಾಡುವ ವಿಚಾರದಲ್ಲಿ ನಡೆದುಕೊಳ್ಳಬೇಕು ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷ ಡಿ ಕುಮಾರಸ್ವಾಮಿ ಸರ್ಕಾರ ಅರ್ಜಿ ರಾಜೀವ್ ಗಾಂಧಿ ಮೇಲೆ ಹೊರಿಸುವ ಕೆಲಸ ಮಾಡಬೇಕು ಸರ್ಕಾರದ ಸ್ಮಾರಕ ಮಾಡಿ ಹಾಗೂ ಗಾಂಧಿ ಈ ಕೃತಿ ಅಪರೂಪದ ಪುಸ್ತಕ ಸಂಬಂಧ ಕೆಎಸ್ ಅಚ್ಯುತನ್ ವಸತಿ ಶಾಲೆಗಳಲ್ಲಿ ಕೆಲಸ ಸೇವೆಯನ್ನು ಕಾಯಂ ಮಾಡಿಸಿ ನೌಕರರು ಬೆಂಗಳೂರಿನಲ್ಲಿ ನಿಲ್ದಾಣದವರೆಗೆ ನಿರ್ದಿಷ್ಟಾವಧಿ ನಿನ್ನೆ ಸಂಜೆ 4ಕ್ಕೆ ಸಾಂಪ್ರದಾಯಿಕ ಪೂಜೆ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಕರಗಗಳನ್ನು ಹೊತ್ತು ನವರಾತ್ರಿಯ ಕೊನೆಯ ದಿನ ಮುಂದುವರಿಯಲಿದೆ. ದಸರಾ ಮಹೋತ್ಸವದ ಅಂಗವಾಗಿ ವೈವಿಧ್ಯಮಯ ನಡೆದವು. ನೃತ್ಯ ಭಾರತ ಅನಾವರಣಗೊಂಡಿತು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜನವರಿ 23ರಿಂದ ನೇತಾಜಿ ಕಡತಗಳು ಬಹಿರಂಗ, ಬೋಸ್ ಕುಟುಂಬಸ್ಥರ ಸಮ್ಮುಖದಲ್ಲಿ ಪ್ರಧಾನಿ ಘೋಷಣೆ. ದಾದ್ರಿ ಕೇಂದ್ರಕ್ಕೆ ಸಂಬಂಧವಿಲ್ಲ, ಇಖ್ಲಾಕ್ ಹತ್ಯೆ, ಅಲಿ ಕಚೇರಿ ರದ್ದು, ಪ್ರಧಾನಿ ಪ್ರತಿಕ್ರಿಯೆ. ಬಡ್ಡಿ ಮನ್ನಾ ಸೌಲಭ್ಯ ವಿಸ್ತರಣೆ, ಏಪ್ರಿಲ್ 1ರಿಂದೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ 5 ಲಕ್ಷ ರೂಪಾಯಿ ಪರಿಹಾರ. ಹೂಡಬನ್ನಿ ನಮ್ಮ ಕರುನಾಡಲ್ಲಿ, ಯಾವುದೇ ಮೊತ್ತದ ಹೂಡಿಕೆಗೂ ಸ್ವಾಗತ ಎಂದ ಸಿಎಂ. ಇನ್ವೆಸ್ಟ್ ಕರ್ನಾಟಕ ಲಾಂಛನ ಬಿಡುಗಡೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸಮಾನ ನಾಗರಿಕ ಸಂಹಿತೆ ಜಾರಿ ನಿರ್ಧಾರ, ಕೇಂದ್ರಕ್ಕೆ ಗಡುವು, ಏಕರೂಪದ ಕಾನೂನು ಜಾರಿ ಚರ್ಚೆಯನ್ನು ಮತ್ತೆ ಮುನ್ನೆಲೆಗೆ ತಂದ ಸುಪ್ರೀಂ. ಲೋಕ ಭ್ರಷ್ಟಾಚಾರ 3ನೇ ಆರೋಪ ಪಟ್ಟಿ. ದಸರೆ ಹರ್ಷದಲ್ಲಿ ಮಿಂದೆದ್ದ ರೈತರು, 2ನೇ ದಿನದ ಸಂಭ್ರಮ, ವಿವಿಧ ಕಾರ್ಯಕ್ರಮಗಳ ರಂಗು, ಗ್ರಾಮೀಣ ಕಲೆಗಳ ಅನಾವರಣ. 2ನೇ ಏಕದಿನ ಧೋನಿ ಧಮಾಕ, ಸ್ಪಿನ್ ಮೋಡಿಗೆ ಹರಿಣಪಡೆ ಕಂಗಾಲು,
ಭಾರತಕ್ಕೆ ರೋಚಕ ಜಯ, ಸರಣಿ ಸಮಬಲ. ರಣಜಿ, ಇಂದು ರಾಜ್ಯಕ್ಕೆ ವಿದರ್ಭ ಸವಾಲು. ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಪಂದ್ಯ, ಹಾಲಿ ಚಾಂಪಿಯನ್ನರ ಮೇಲೆ ಭಾರೀ ನಿರೀಕ್ಷೆ, ವಿದರ್ಭಕ್ಕೆ ಪರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಜನ್ಮದಿನ. ಹೈದರಾಬಾದ್ ಕ್ಷಿಪಣಿ ಕೇಂದ್ರಕ್ಕೆ ಅವರ ಹೆಸರು ನಾಮಕರಣ. ನೇತಾಜಿ ಕುರಿತ ಕಡತಗಳನ್ನು ಬಹಿರಂಗಪಡಿಸುವ ಪ್ರಕ್ರಿಯೆ ಶೀಘ್ರ ಆರಂಭ, ಪ್ರಧಾನಿ ನರೇಂದ್ರ ಮೋದಿ. ಇಸ್ರೇಲ್ ಜತೆಗೆ ಸಂಬಂಧ ಬಲವರ್ಧನೆಗೆ ಭಾರತ ಒತ್ತು, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ. ಹಾಗೂ ಬೆಂಗಳೂರಿನಲ್ಲಿ ಬರುವ ಫೆಬ್ರವರಿಯಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಲಾಂಛನ ಬಿಡುಗಡೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.